ಬಾಣಂತಿ ಸಾವು ಗೊತ್ತಾ ನಿಂಗೆ ಅಂತ ಪರಿಹಾರ ಕೊಡಿಸ್ತಾನ ಸಾಕ ಅಂತ ಬುಟ್ಟಿ ಎಲ್ಲರಿಗೂ ಮನೆ ಕಂಡಿದ್ರೆ ಚೆನ್ನಾಗಿತ್ತು. ಹಿಂಗೆಲ್ಲ ಆಡ್ತಿ ಅಂದಿದ್ರೆ ಎದರ್ಸ್ತಾನೆ. ಆ ಖುಷಿನೇ ಬೇರೆ. ಗಣಪತಿ ಕುರ್ಸ್ದಾಗ ಮಕ್ಕಳು ನಾವು ಮಕ್ಕಳಾಗಿದ್ದಾಗ ಯಾಕಂದ್ರೆ ನೋಡಿ ಹೆಂಗ್ ಆಡ್ಕತ್ತಾರ ನನ್ನ ಇವರೆಲ್ಲ ಫ್ರೆಂಡ್ಸಾ ನೋಡಿ. ಆಯ್ತು ನೋಡಿ ಗೈಸ್, ಏನು ಇಲ್ಲ ಸುಮ್ಮನಿತಾನೆ ಹೆಂಗೋ ಮೈಸೂರಿಗೆ ಹೋಯ್ತಾನೆ ಅಂತ ಅನ್ಕೊಂಡಿದ್ದೆ ಮಗ. ನೆಮ್ಮದಿ ಆಗಿರ್ಬೋದು. ನೀವೇ ಮನೆ ಮಾಡಿ ಖುಷಿ ಆಯ್ತು ಸ್ಟಾರ್ಟಿಂಗು, ಈಗ ಗೊತ್ತಾಯ್ತು ಗಾಡಿ ಬರಲ್ಲ ಅಂತ ಬಾಗ್ಲಡ್ಕ ಹೋಗದ ಅವನು ಒಳಗೆ ಇರಲ್ಲ ಮಾಡ್ತಾ ಹೇಳದಿ ನಿದ್ದೆ ಮಾಡ್ಲಾ ಅಂತ ನಿಂತ್ಕೊಂಡಲ್ಲಿ ಮಾಡೋದು ಇದೇ ಕತೆ ಎಲ್ಲ ಸೀಸಿಟ್ಟವನೆ. ಬರೋಷ್ಟರಲ್ಲಿ ಫೀಲ್ಡಲ್ಲಿ ಇಟ್ಕೊಂಡು ಪಾಪ ನಮ್ಮ ನಡಿ ನಡ್ರಿ ಟೀ ಕುಡಿದ್ಬಿಟ್ಟು ಹೋಗೋ ಮನೆ ಕಡೆ ಪೋಟ ಅಷ್ಟೇ ಆಟ. ಬಾಣಂತಿ ಸಾವು ಗೊತ್ತಾ ನಿಂಗೆ ಅಂತ ಪರಿಹಾರ ಕೊಡಿಸ್ತಾನ. 7 ಗಂಟೆ 7:30 ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ರೆ ನಂಗೆ ಗೊತ್ತೇ ಇದೆಯಲ್ಲಪ್ಪ. ನೀನು ಓದೋ ಟೈಮಲ್ಲಿ ಓದ್ಲಾ ಅಂದ್ರೆ ನೋಡಿ ಮಕ್ಕಳಿಗೆ ಓದುವ ಸಮಯ ತಿಳ್ಕೊ ಆಗ್ಲೇ ಇಲ್ಲಿ ಈ ಕಡೆಯಿಂದ ತಕೊಂಡೋದ ವಾಪಸ್ಸು ಆ ಕಡೆಯಿಂದ ತಕೊಂಬತ್ತಾವ ಚಿತ್ರ ನೋಡ್ತಾವೆ ಕಣೋ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ನಾವು ಬೆಳಗ್ಗೆನೆ ಎದ್ದು ಒಂದು ಫೇಲ್ಡ್ ಅಟೆಂಪ್ಟ್ ಮಾಡಿ ಕ್ರಿಕೆಟ್ ಆಡೋಕ್ಕೆ ಹೋಗಿ ಕ್ರಿಕೆಟ್ ಆಡೋಕ್ಕೆ ಯಾರು ಹುಡುಗರು ಸಿಗದೆ ಈಗ ತಿಂಡಿ ಮಾಡೋಕ್ಕೆ ಸಾಮಾನು ತರಕ್ಕೆ ಹೋಗ್ತಿದ್ದೆ ನನಗೋಸ್ಕರ. ಬೆಳಗ್ಗೆನೆ ಎದ್ದು ಗ್ರೌಂಡ್ ಹತ್ರ ಹೋಗಿದ್ವಿ, ಬಟ್ ಒಬ್ಬ ನನ್ನ ಮಗನೂ ಬಂದಿಲ್ಲ. ಟೋಟಲಾಗಿ 4 ಜನ ಬಂದಿದ್ವಿ. ಅವ್ರ್ಯಾರ ಇನ್ನೊಂದು ಟೀಮವ್ರು 40 ಜನ ಆಡ್ತಾಯಿದ್ರು. ಒಂದು ಟೀಮಿಗೆ 14 ಜನ ಆಡ್ತವ್ರೆ. ಸೊ ಇಲ್ಲಿ ಆಡೋಕ್ಕಾಗಲ್ಲ ಅಂತ ಗೊತ್ತಾಗಿ ವಾಪಸ್ ಬಂದು ಮನೆಗೆ ಹೋಗಿ ಈಗ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ಐಟಮ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ತಗೊಬರೋ ಬನ್ನಿ. ಅರ್ಧ ಕೆ ಜಿ ಈರುಳ್ಳಿ, ಅರ್ಧ ಕೆ ಜಿ ಟೊಮೊಟೊ, ಒಂಚೂರು ಮೆಣಸಿನ್ಕಾಯಿ, ಆಮೇಲೆ ಅಷ್ಟೇ. ಶೌರ್ಯ ನೈಟ್ ಡ್ಯೂಟಿ ಮಾಡಿ ಮನೆಗೆ ಬಿಟ್ಟವನೆ. ಎದಳ್ಸಿದ್ರೆ ಈಗ ಮುಟ್ಕೊಳಿತು. ಸೊ ಗೈಸ್, ಪಾತ್ರೆ ಎಲ್ಲ ತೊಳೆದಾಯ್ತು. ಪಾತ್ರೆ ಎಲ್ಲ ತೊಳೆದು ಇದೆಲ್ಲ ಮಾಡಿ ಇದೆಲ್ಲ ಮಾಡಿದ್ವಿ. ಸದ್ಯಕ್ಕೆ ಟೀ ಮಾಡ್ಕೊಳೋ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಚಿತ್ರಾನ್ನ ಮಾಡೋಕ್ಕೆ ಬೆಳಗ್ಗೆನೇ ಎದ್ದು ಹೋಗಿ ತರಕಾರಿ ಎಲ್ಲ ತಂದಿದ್ವಿ. ಬಟ್ ಈಗ ಫ್ರೆಂಡ್ ಅವರ ಏರಿಯಾದಲ್ಲಿ ಗಣಪತಿ ಬಿಡ್ತಾ ಇದ್ದಾರಂತೆ. ಸೊ ಅಲ್ಲಿ ಏನೋ ಮಾಡಿಸಿದ್ದೀನಿ ಬಾ ಅಂತ ಅವ್ನು ಕರೀತಾನೆ. ಮೇ ಬಿ ಅಲ್ಲಿಗೆ ಹೋಗ್ತೀವಿ ಅನಿಸುತ್ತೆ. ಸದ್ಯಕ್ಕೆ ಸುಸ್ತಾಯಿತು, ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋ ಅಂತ. ಇದರೊಳಗಡೆ ಇವಾಗ 2 ಕಪ್ ಗ್ಲಾಸ್ ಹಾಕಿದ್ದೀನಿ. 2 ಗ್ಲಾಸ್ ಹಾಲು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಶುಗರ್, ಒಂದು ಬಾಯ್ಲ್ ಮಾಡಿದೆ. ಈಗ ಸಿಮ್ ಮಾಡಿಬಿಟ್ಟು ಹಿಂಗೆ ಸ್ವಲ್ಪ ಕುದೀತಾ ಇರಲಿ. ಶೌರ್ಯ ಇತ್ತು ಅನಿಸುತ್ತೆ. ಶೌರ್ಯ ನೈಟ್ ಡ್ಯೂಟಿ ಮಾಡಿ ಮನೆ ಕಟ್ಟಿದ್ದೆ, ಡೋರ್ ಹಾಕ್ಬಿಟ್ಟಿದ್ದೀನಿ. ಗೈಸ್, ಮಿಸ್ಸಾಗಿ ಸ್ವಲ್ಪ ಜಾಸ್ತಿ ಟೀ ಪುಡಿ ಹಾಕ್ಬಿಟ್ಟಿದ್ದೀನಿ, ಗೊತ್ತಾಗಿದೆ. ಶೌರ್ಯ ಅವರು ಇವಾಗ ಎದ್ದಿದ್ದಾರೆ. ಎದ್ದ ತಕ್ಷಣ ಟೀಲೋ ಬೆಡ್ ಟೀ ಕೊಡ್ತಾ ಇದ್ದೀನಿ ನಿನಗೆ. ನನ್ನ ಮನೆಗೆ ಬಂದರೆ ಎಂಥ ಆತಿಥ್ಯ ಮಾಡ್ತಾ ಇದ್ದೀನಿ ನಿನಗೆ. ಅತಿಥಿ ಮನೆಗೆ ಬಂದಾಯ್ತಲ್ಲ, ಬೆಡ್ಡಲ್ಲಿ ಕೊಡಬೇಕಾಗ್ತಾನೆ. ಶಿವಕುಮಾರ್ ಅವ್ರು ಏನಂದ್ರೆ ಹೇಳು. ಶಿವಕುಮಾರ್ ಹೊಂಟರಲ್ಲಿ ಎಲ್ಲ ಮಾಡ್ಕೊಂಡೆ ಬರ್ತಾರೆ. ಮತ್ತೇನಂತೆ ಹಿಂಗೆ ಫುಲ್ಲು ಸಾಕ ಅಂತ ಬುಟ್ಟಿ ಎಲ್ಲರಿಗೂ ಮನೆ ಕಂಡಿದ್ರೆ ಚೆನ್ನಾಗಿತ್ತು. ಹಿಂಗೆಲ್ಲ ಆಡ್ತಿ ಅಂದಿದ್ರೆ ಎದರ್ಸ್ತಾನೆ. ಸಾಕ ನೋಡು ಕದಿದು ಸೀಟಿ ಇಬ್ಬರಿಗೆ ಒಂದು 5 ಜನಕ್ಕಾಗಷ್ಟು ಈ ಪುಡಿ ಹಾಕೋನಲ್ಲಿ. ಇಲ್ಲ ಗೊತ್ತಾಗಲ್ಲ. ನಾನು ಇದ್ರ ಸೀದಾ ಅಲ್ಲಿಂದ ಹಾಕ್ಬಿಟ್ಟೆ ಕವರಿಂದ. ಬಾಲ್ಕನಿ ಬನ್ನಿ ಸ್ವಲ್ಪ. ಬಾಲ್ಕನಿಲಿ ಸೂರ್ಯ ತಲೆ ಮೇಲೆ ಹೊಡಿತಾವನೆ. ಲವ್ ಎಲ್ಲ ಸೂರ್ಯ ಎಲ್ಲ ತಲೆ ಮೇಲೆ ಹೋಗೋದು. ಈಗ ಇದ್ದಿದ್ಯಲ್ಲ ಶಿಶನಿ ನಾವು. ಅಣ್ಣ ಮಲಗಿದ್ದು 7 ಗಂಟೆಗ, ಎದ್ದೇಳಿರೋದು 11 ಗಂಟೆಗ. ಸ್ವಲ್ಪ ಸ್ಟ್ರಾಂಗ್ ಟೀ ಆಗಿಬಿಟ್ಟಿದೆ, ಬಟ್ ಚೆನ್ನಾಗಿದೆ. ಬಾರೋ ತಿಂಡಿಗೆ ಹೋಗುವ ಗೈಸ್. ಓಂ ಗಣಪತಿಯಾಯ ನಮಃ ಅಂತ ನಾವು ತಂದಿರೋ ಚಿತ್ರಾನ್ನ ವೆಜಿಟೇಬಲ್ಸಲ್ಲಿ ಇಟ್ಬಿಟ್ಟು ಪಲಾವ್ ತಿನ್ನಕ್ಕೆ ಹೋಗ್ತಿದ್ವಿ. ನೀನು ಮುಂದೆ ನಡಿ, ನಾನು ಹಿಂದೆ ಕಸ ತಗೋ ಸ್ವಲ್ಪ. ಎಲ್ಲ ಬೇಡ, ಶಿವಕುಮಾರ್ ಹೇಳ್ಕೊಂಡು 40 ಮಂತ್ರ ಹೇಳೋದನ್ನ. ಓಂ ದಿಗಂಬರಾಯ ಪರಮೇಶ್ವರಾಯ ದೇವನ ಹೆಂಗೆಲ್ಲ ಮಾಡ್ಬಾರ್ದು ದೇವ್ರಿಗೆ. ಒಳ್ಳೆ ಎಂಟ್ರಿ ಗೈಸ್, ಒಂದು ಒಳ್ಳೆ ಡೆಕೋರೇಷನ್ ಚೆನ್ನಾಗಿ ಮಾಡೋರು. ಆ ಖುಷಿನೇ ಬೇರೆ. ಗಣಪತಿ ಕುರ್ಸ್ದಾಗ ಮಕ್ಕಳು ನಾವು ಮಕ್ಕಳಾಗಿದ್ದಾಗ. ಹೇಳೋ ಜೋರಾಗಿ. ಆಯ್ತು, ಇಬ್ರು ಹೇಳಿ.
ಅಳ ನಿಮ್ ಸ್ವಲ್ಪ ಬ್ರೋ ಇಸ್ ಮೀ ಇನ್ ಎವ್ರಿ ಫಂಕ್ಷನ್. 1 ಗಂಟೆ ಕಾಯಿಸ್ಬಿಟ್ಟು ಈಗ ಬಂದ ಈಗ ತಟ್ಟೆ ಕೊಡ್ತಾರೆ. ತಟ್ಟೆ ಹೊಡೆದು ಬಿಡ್ತೀನಿ ನನ್ನ ಮಗನೇ. ಬಡಿ ತಿಂಡಿ ಮಾಡಿಲ್ಲ ಅಂದ್ರೆ ಪಾಪ ಈ ಹುಡುಗ ಒಬ್ಬನೇ ಕೆಲಸ ಮಾಡ್ತಾನೆ. ಹಂಗಂದ ವೆರಿ ಗುಡ್ ಕಡ ಶಬಾಷ್ ಮಿನಿ ಶಿವಕುಮಾರ್. ಯಾವ ಚೆನ್ನಾಗಿದೆ? ಮೋನಿಕಾ ಅದೊಂದು ಹಾಡಿಗೆ ಕಾಸು ಕೊಡೋದು. ಇವ್ರದೇ ಬನ್ನಿ ಫುಲ್ಲು ಕರ್ಕೊಂಬಂದೆ ಒಬ್ಬನೇ ಬರ್ಬೇಕಲ್ಲ ಅಂತ. ಇವರು ನಮ್ಮ ಫ್ರೆಂಡ್. ನಮ್ಮ ಫ್ರೆಂಡ್ ಇವರು. ಮನೆ ಹೆಂಗ್ ಮಾಡ್ತಾರೆ ಚೆನ್ನಾಗಿದೆ. ಫುಲ್ ಪೇಂಟ್ ಆಯ್ತು ಒಳಗಡೆ. ಏನಿದು ಸೌಂಡು? ಸ್ಟ್ಯಾಂಡಲ್ಲಿ ನೋಡಪ್ಪ ಹೆಂಗೈತೆ ಗೈಸ್. ಈ ಮನೆ ಹೆಂಗಿತ್ತು ಅಂದ್ರೆ ಅಯ್ಯಪ್ಪ ಯಾವ ತರ ಮಾಡೋರೆ ಅಂದ್ರೆ ನೋಡಿ. ಇದು ಫುಲ್ಲು ಹಳೆ ಮನೆ. 40 ವರ್ಷ ಮನೆ. 40 ವರ್ಷದ ಮನೆನಾ ಇದು? 40 ವರ್ಷದ ಮನೆ ನೋಡಿ ಹೆಂಗ್ ಮಾಡೋರೆ ಫುಲ್ಲು. ಮುಂಚೆ ನಾನೇ ಸೂಪರ್ವೈಸ್ ಮಾಡ್ತಾ ಇದ್ದೆ. ಇದೆಲ್ಲ ಕಮ್ಮಿ ಕೊಡ್ಸಿದ್ದೀನಿ, ಎಲ್ಲ ಮಾಡಿಸ್ತಿದ್ದೆ. ಬಟ್ ಆಮೇಲೆ ಸ್ವಲ್ಪ ಬಿಸಿ ಆದೆ ಅಂತ ಬಂದೇ ಇಲ್ಲ. ಬಂದು ನೋಡಿದ್ರೆ ಫುಲ್ ಮನೆನೇ ಚೇಂಜ್ ಆಗ್ಬಿಟ್ಟವ್ರು. ಸಕ್ಕದ ಮಾಡಿಸಿ ಗೊತ್ತಿದಂಗೆ ಹೇಳಿಲ್ಲ ಕೇಳಿಲ್ಲ ಒಳಿಕೋಗ್ಬಿಟ್ಟ. ಅಣ್ಣ ಏನು ಬೇಕು ಅಣ್ಣ? ಇದಾಕೊಡ್ಲ ನಿಮ್ಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋ ಬಂದಿದ್ದೀನಿ CRP ಗೆ. ಯಾವ್ದು ಕೊಡಿ ಅಲ್ಲ ಕೂಲ್ ಇದು ಇದಕ್ಕೆ ಆಗ್ತಾ ಇದೀನಿ ಕೂಡ ಗೊತ್ತಿಲ್ಲ ನಿಮ್ಗೆ. ಹಾಕಪ್ಪ ಕ್ಲೀನ್ ಮಾಡಿ ಎಲ್ಲ ಟೆಕ್ನಿಕ್ ತಿಳ್ಕೊಬಿಡ್ತಾರೆ. ಆಫ್ ಮಾಡು. ವೆಲ್ಕಮ್ ಟು ಚಂದ್ರಬಣ್ಣ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಟೈಮ್ ಬೈಕಲ್ಲಿ ಬಂದಿದ್ದಲ್ಲ ಮಗ, ಅದೇ ಖುಷಿ ಆಯ್ತು ನನಗೆ. CRP ಫಸ್ಟ್ ಟೈಮ್ ಬಂದಿರೋದು ಬೈಕಲ್ಲಿ. ಹೌದು. ಕ್ಯಾಲಿಫೋರ್ನಿಯಾಗೆ ಹೋಗಿದ್ಯಾ? ಕ್ಯಾಲಿಫೋರ್ನಿಯಾ ಅಂತೆಲ್ಲ ಊಟ್ಕೊಂಡಿದ್ದ ಆಚೆಗೆ ಬಂದಿರೋದೇ ದ ಮೋಸ್ಟ್ ಹೋಗಿದ್ದೆ ಲಾಸ್ಟ್ ಟೈಮು ಗುಂಡ್ಲುಪೇಟೆ. ನಡ್ರಿ ಮನೆಗೆ ಹೋಗೋ ಬನ್ನಿ. ಅಲೋಕ್ಸ ಮನೆ ನಾನು ಮಿಸ್ ಆಗಿ ನೋಡಿದ್ದೀವಿ ಇವ್ರಿಬ್ರನ್ನ ಇಲ್ಲಿ. ಇಲ್ಲ ನಾನು ಹೋಗಲ್ಲ, ಕಾಯ್ಬೇಕಾಗೋದು. ಇದೀಗ ಊಟದ ಶಾಪಿಂಗ್ ಮಾಡಿ ಊಟಕ್ಕೆ ಅಡುಗೆ ಮಾಡೋಕ್ಕೆ ಒಳ್ಳೆ ಊಟ ಮಾತಾಡ್ಲ ತಾಳ್ಮೆಯಿಂದ. ಆದ್ರೆ ಕಂಫರ್ಟ್ ಸಿಗ್ತಲ್ಲ ನಮಗೆ. ಅದೇ ಚಂದ್ರಪಟ್ಟಣದ ಒಟ್ಟಿಗೆ ಚೆನ್ನಾಗೇ ಇರ್ತಾನೆ. ನಮ್ಮ ಕಂಡ್ರೆ ಹಿಂಗೆ ಆಡೋದು. ಚಂದ್ರಪಟ್ಟಣದಲ್ಲಿ ಮಾಮೂಲಿ ವ್ಲಾಗ್ ಮಾಡ್ಬೇಕು. ನಾವೀಗ ಬೆಳಗ್ಗೆ ಎದ್ದು ಒಂದು ಆಗುತ್ತೆ ಹೋಗೋದಕ್ಕೆ. ಎಲ್ಲ ಫ್ರೆಂಡ್ಸು. ಹ್ಞೂ ಕಣ ಇದ್ದಂಗೆ ಹೇಳೋರೆ ಫ್ರೆಂಡ್ಸು. ನೋಡಿ ಹೆಂಗೆ ಆಡ್ಕೊಂಡು ಅಂಕಲ್ ನೋಡಿ ಹೆಂಗೆ ಆಡ್ಕೊತಾರ. ನನ್ನ ಇವರೆಲ್ಲ ಫ್ರೆಂಡ್ಸಾ ನೋಡಿ. ಹಾಂ ಶಾಂಪು ಹೆಡ್ ಆ್ಯಂಡ್ ಶೋಲ್ಡರ್ ಅಲ್ಲ ಮಗ. ಈಗ ತಾನು ಬಂದಿದ್ದೀನಿ. ಕೆಲಸ ತಲೆ ಕೆಡಿಸ್ಕೊಡೋ ಮೇಡಮ್. ಅಯ್ಯೋ ಫಸ್ಟ್ ಟೈಮ್ ನಮ್ಮಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು ಶಿವಕುಮಾರ್ ಬಂದರೆ ಮಾಡುವಂಥ ಏಕೈಕ ಕೆಲಸ ಅಂದರೆ ಚಿಕನ್ ಮಾಡೋದು. ಏಕೈಕ ಅಲ್ಲ, ಮಾಡುವ ಹಲವು ಕೆಲಸಗಳಲ್ಲಿ ಒಂದು. ಯಾವುದು? ಚಿಕನ್ ಮಾಡೋದು. ಬರ್ಬೇಕಲ್ಲ ಮಾಡಬಲ್ಲ. ಬಂದಂಗೆ ಆಗ್ಲೇ ಚಿಕನ್ ತಗೊಬಂದ ಫಸ್ಟು ಕೆಲಸ ಕಲಿಬೇಕಾದ್ರೆ ಅದನ್ನೇ ಮಾಡ್ಸೋದು ಗೊತ್ತಾ? ಇನ್ನೇನು ಮಾಡ್ಸಲ್ಲ. ಫಸ್ಟು ಕ್ರಿಕೆಟ್ ಮುಂಚೆ ಬಾಲ್ ಎಷ್ಟಿರ್ತಾರಲ್ಲ ಹಂಗೆ. ಗೋಲ್ಡನ್ ಬ್ರೌನ್ ಆಗಿದೆ ಗೈಸ್. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇಲ್ಲಿ 1-2 ಮಾತ್ರ ಆಗಿಲ್ಲ. ಇನ್ನು ಪೇಂಟ್ ಹೊಡೆದು ಕೊಟ್ಬಿಡ್ತೀನಿ. ಹಾಕೋ ಬ್ರೌನ್ ಆಯ್ತು ನೋಡಿ ಗೈಸ್. ಏನು ಇಲ್ಲ ಸುಮ್ಮನಿಂತಾನೆ ಹೇಳ್ತಾನೆ ಇಲ್ವಾ ಅಂತ. ಆ ನಿಂತಿರೋ ಸ್ಟೈಲ್ ನೋಡಿ. ಏನೋ ಕಂದ. ಅಲ್ಲ ದೊಡ್ಡವ್ರೆ, ಒಂದೇ ಕಾಲಲ್ಲಿ ನಿಂತಿರ್ತಿರಲ್ಲ. ಅಲ್ಲ ಕಣ, ಒಂದೇ ಕಾಲಲ್ಲಿ ನಿಂತಿರ್ತಿರಲ್ಲ ದೊಡ್ಡವ್ರೆ. ಕಾಲ್ ನೋವು ಹೋಗಲ್ವಾ? ಏನ್ ಮಾಡೋದು? ನಂದೇನಾಗುತ್ತೆ ಹಿಂಗ್ ಚೇಂಜ್ ಮಾಡ್ಕೊಳ್ಳ. ಹಿಂಗ ಆಡು ಅಂದ್ರೆ ನೊಂದಾಗಂತೆ. ತಿಂತು ಆಗ್ಲಿಂದ ರಕ್ತನ ಉಚ್ಕೊಂಡು ಕಷ್ಟಪಟ್ಟು ಇದನ್ನ ಮಾಡ್ತಾ ಇದೀವಿ. ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು. ಈಗ ಏನ್ ಮಾಡ್ತೀವಿ ಮಗ? 4 ದಿನದಿಂದ ರೈಸ್ ಹಾಕಿ ಸಾಕಲ್ಲ. ರೈಸು ಚಪಾತಿ ಮಾಡ್ಕೊಳ್ಳೋ, ಮುದ್ದೆ ಮಾಡ್ಕೊಳ್ಳೋ. ನನ್ನ ಕಷ್ಟ ಮಗ. ಏನು ಬಿಡು ಮಗ, ಮಾಡ್ಕೊಂಡಿದೆಯಲ್ಲ ಇಷ್ಟ ಅಲ್ವೇ, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ. ಚಿಕನ್ ಇನ್ನೇನು ಆಲ್ಮೋಸ್ಟ್ ಮುಗಿದಿದೆ. ಅಕ್ಕಿ ಈಗ ಅನ್ನಕ್ಕೆ ಈಗಿಟ್ಟಿದ್ದೇನೆ. ಒಂದು 10 ನಿಮಿಷ ಬ್ಯಾಟಿಂಗ್ ಶುರು ಮಾಡೋದೆ. ಫೈನಲಿ ಎಲ್ಲ ಕೆಲಸ ಮುಗಿಸಿ ಟಿ ವಿ ನೋಡ್ದಾಗ ಕೂತವ್ರೆ. ಇನ್ನೊಂದು ಮುಖ್ಯವಾದ ಕೆಲಸ ಏನಂದರೆ ಬಟ್ಟೆ ಹಾಕಿದ್ದೆ. ಬಟ್ಟೆನ ಬಕೆಟ್ ಒಳಗೆ ಹಾಕ್ಕೊಂಡು ಮೇಲೋಗಿ ಒಣಕೊಳೋ ಮಗ. ಮುಖ್ಯವಾದ ಕೆಲಸ ಇದು, ಮುಖ್ಯமான ಕೆಲಸ.
ಒಣಕಕ್ಕೆ ಹೋಗ್ಬೇಕು, ಮೇಲಕ್ಕೆ ತಗೊಂಡು ಹೋಗ್ಬೇಕು ಬಕೆಟ್ ಬಾ. ಇನ್ನೇನು ಬರ್ತಾರೆ ಇಲ್ಲಿವರೆಗೂ ಕೇಳ್ತೈತೆ ಹೋಗ್ತಾ ಇರೋದು. ಗಣಪತಿ ಬಾಪ್ಪ ಮೋರ್ಯ ಚಾನಲ್ಗೆ ಬಿಡ್ತಾರೆ. ಎಷ್ಟು ಗಣಪತಿ ಬಿಡ್ತಾರ ತಂದಿರ್ತಾರೆ. ಒಂದು ದೊಡ್ಡದಿರುತ್ತೆ, ಇನ್ನೆರಡು ನೈಸ್ ಕಲ್ಚರ್. ನಾವು ಮನೆಯಿಂದನೇ ನೋಡ್ತಾ ಇದ್ದೀವಿ ಗಣಪತಿ ವಿಸರ್ಜನೆ. ಗೈಸ್ ಫೈನಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿ ಊಟ ಕೂತಿದ್ವಿ. ನಾನು ಶುಕ್ರವಾರ ಮೇಲ್ಗಡೆ ಬಟ್ಟೆ ಒಣಕ್ಕೆ ಹೋಗಿದ್ದೋ. ಬರೋ ಪೃಥ್ವಿ. ಗೈಸ್ ನಾವು ಶುಕ್ರವಾರ ಕೂತ್ಕೊಳ್ರಿ. ನಾವು ಚಿಕನ್ ತಿಂತಿದ್ವಿ. ಭಾಸ್ಕರ್ ಅವ್ರ ಮನೇಲಿ ಪೂಜೆ ಮಾಡಿಸಿದ್ದಾರೆ ಅಂತ 22 ದಿನ ತಿನ್ನಂಗಿಲ್ಲ ಅವನು. ಮತ್ತೆ ಶೌರಿಂಗೆ ನುಗ್ಗೆಕಾಯಿ ಸಾಂಬಾರಿದೆ. ರಾತ್ರಿ ಎಲ್ಲ ಇವ್ರು ಬಿಸಿ ಬಿಸಿದ್ ಮಾಡ್ಕೊಬಿಟ್ಟು ನಮ್ಗೆ ರಾತ್ರಿ ಅದು ಬಡಿಸ್ತಾರೆ ನೋಡಿ. ವೆಜ್ ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಗೆ. ಅದೇ ನಿಮ್ಮ ಹಣೆ ಬರ. ಅದಕ್ಕೆ ನಾವು ಬಿಸಿ ಮಾಡ್ಕೊಳ್ಳಿ ಈಗಲೂ. ನಮಗೆ ರೂಢಿ ಐಸಿ ಅಲ್ಲ, ಈಗ ರೂಢಿ ಐತೆ ಬಿಡ. ಹೌದು ಮಗ, ಸೂಪರ್ ಆಗಿತ್ತು. ಸಚಿನ್ ರಿವ್ಯೂ ಸಚಿನ್ ತರ ರಿವ್ಯೂ ಮಾಡು. ಸಚಿನ್ ತರ ಕಣ್ಣು ಮುಚ್ಬೇಕಣ. ಸಾಕು ಮಗ. ಇದು ನಾವು ನೆನ್ನೆ ಕೊಟ್ಟಿದ್ವಿ ರಿವ್ಯೂ, ಇವ್ರು ಕೊಡಕ್ ಗೊತ್ತಾಯಿಲ್ಲ. ನಾವು ನೆನೆ ಚೆನ್ನಾಗಿ ಕೊಡಿ. ಇವತ್ತಿನ ಭಾಗ ನೋಡು ಗೈಸ್. ಪಾಪ ಶೌರ್ಯವರಮ್ಮ ಹೋಗ್ಬಿಟ್ಟು ಕಲರ್ಲೆಸ್ ಹೋಗ್ಬಿಟ್ಟು ಕಾಯಿನ್ ಪರೋಟ ಅಲ್ಲಲ್ಲಿ ಚೆನ್ನಾಗೈತಲ್ಲೋ. ನಾವು ಸಾಕು ಒಂದೇ ತಿನ್ನವ ತಿನ್ನಕ್ಕಾಗಲ್ಲ. ಈಗ ನೋಡೋಣಿಗೆ ಒಂದು ತಿನ್ಕೊಂಡು ಕಟಿಂಗ್ ಹೋಗ್ತಿದ್ದೆ ಗೈಸ್. ಒಳ್ಳೆ ಕಟಿಂಗ್ ಸಜೆಸ್ಟ್ ಮಾಡಿ ಮಾಡಿಸ್ಕೊಂಡ್ಮೇಲೆ ಹೇಳ್ತೀರಿ ನೀವು. ಇದು ಮಾಡಿಸ್ಮಗ. ನಿನ್ನೆ ಸಚಿನ್ ಬಂದ್ಬಿಟ್ಟು ಮುಲ್ಲೆಟ್ ಕಟಿಂಗ್ ಅಂತ. ಬುಲೆಟ್ ಊಟ ಎಲ್ಲ ಮಾಡಿ ಗೈಸ್ 2 ಬೈಕಲ್ಲಿ 3 ಜನ ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ. ಕಟ್ಟಿಂಗ್ ಅಲ್ಲ ಮಗದು, ಹೇರ್ ಕಟ್. ಸಲೂನ್ಗೆ ಹೋಗ್ತಾ ಇದ್ದೀವಿ. ಆಯ್ತು, ಓಡಿಸಿ. ಓಕೆ ನೀವು ಓಡಿಸೋದು ಸಾಕಾಗಿದೆ, ಓಡಿಸಿ. ಪಾಪ ಏನು ಪಾಪ ಅಲ್ಲಿಂದ ಮೈಸೂರಿಂದ ಬೇಕು ಆ ಬೈಕಲ್ಲಿ ಬಂದ್ಬಿಟ್ಟು ತಲೆಗಡೆ ಹೊಡೆ. ಮೈಸೂರಿಂದ ಬಾಮಗ ಅಂತ ಕಾಸ್ಬಿಟ್ಟು ಇವತ್ತೇ ಕಟಿಂಗ್ ಹೋಯ್ತವ್ರೆ ನನ್ನ ಮಕ್ಳು ಇಬ್ರು. ಕಟಿಂಗ್ ಯಾಕೆ ಮಗ ಕಟಿಂಗ್ ಬೇಕಿತ್ತ ಮಗ ಇವತ್ತು? ಏನಾರು ಏನು ಇವೆಂಟ್ ಬೇಡ ನಮಗೆ ಫನ್ ಮಾಡೋಕ್ಕೆ. ಹೋಯ್ತು ಅವ್ನ ಪಕ್ಕಕ್ಕೆ ಹೋಗಿ ನೋಡವ. ಇಲ್ಲ ಕಡೆ ಎಲ್ಲಿ ಹೋಯ್ತಾ ಇದೆಯಾ? ಈಗ ಸಲೂನ್ ಹತ್ರ ಬಂದಿದ್ದೀವಿ, BGM ಹೇರ್ ಸಲೂನ್. ಫೋನ್ ಮಾಡ್ಕೊಂಡು ಬಂದ್ವಿ. ಇನ್ನ ಅದು BGM ಹೆಂಗ್ ಮಾಡುವಾಗ ಕರ್ಸಿ ಸಾಗಾ ಸ್ಟೋರೀಸಲ್ಲಿ ಅವನು ಫುಲ್ ಬಿಡ್ತಾನೆ. ಬೇಕಾದ್ರೆ ಇಲ್ಲೇ ವಿಡಿಯೋ ಕಾಲ್ ಮಾಡಿದ್ರೆ ಅಣ್ಣ ಬಿಸಿ ಅವರೇ. ಅಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಇವತ್ತು ಅನ್ನದಾನ ನಡೆದಿದೆ. ಅಣ್ಣ ಅನ್ನದಾನ ಮಾಡ್ತಾರ. ಅಣ್ಣ ಅನ್ನದಾನ ಮಾಡ್ತಾವ್ರೆ. ಇಷ್ಟೊಂದು ಡೀಟೇಲ್ ನಮ್ಮ ಅಪ್ಪ ಅಮ್ಮಗೆ ಕೊಡೋಲ್ಲ. ಫುಲ್ ಡಿಟೇಲ್ಡ್ ವಿಡಿಯೋ ನಮ್ದು. ಆಡಿಯನ್ಸ್ ಆರ್ ಇಂಪಾರ್ಟೆಂಟ್, ವೆರಿ ಮಚ್. ಸೊ ಈಗ ಟೀ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಮಗ ದಯವಿಟ್ಟು ಸಚಿನ್ ಕರ್ಕೋಗಿದ್ದಲ್ಲ ಅಂತ ಯಾವ್ದಾದ್ರು ಟೀ ಕುಡಿಯೋಕೆ ಕರ್ಕೋಬೇಡ. ಯಾವ್ದಾದ್ರು ಚೆನ್ನಾಗಿರೋದು ಕರ್ಕೋ. ಹ್ಞೂ ಸಕ್ಕದಾಗಿರೋದು. ಬಾರ ಇಲ್ಲಿ ಬ್ಯಾಡ ಕಣೋ, ಕುಡಿದ್ರೆ ಕಳೆದೋಯ್ತು. ಅಲ್ಲ ಸಚಿನ್ ಬಂದಾಗ ಒಂದು ಕರ್ಕೋಗಿದ್ದೆ ಇವನು. ಅದಲ್ಲ ಕಾಫಿ ಸ್ಟೇಷನ್ ಅಲ್ಲ, ಇನ್ನೊಂದು ಕಳೆದೋಯ್ತೆ. ಕುಡಿದ್ರೆ ಪೂರ್ತಿ ಕಳೆದೋಯ್ತು. ನಾನು ಹುಡುಕ ಬರ್ಬೇಕನಪ್ಪ. ನೀವೇನನ್ನ ಒನ್ಸ್ ಮಾಡು. ನುಡಿಸಿದಂತೆ ನುಡಿವೆ, ನಡೆಸಿದಂತೆ ನಡೆವೆ, ಕರಿತೋ ನೋಡ್ಲ ಅಲ್ಲಿ. ವಿನೋದವೋ ವಿಷಾದವೋ. ರೋಡ್ ಮುಂದೆ ಕಾರ್ ನೋಡು. ಅಣ್ಣ ಸುಮ್ಮನೆ ನೋಡ್ದೆ ಬರ್ತಾವ್ರೆ. 3 ಜನಕ್ಕೆ ಹೋಗಕ್ಕೆ ಬೇಜಾರಾಗುತ್ತೆ ಅಂತ ಭಾಸ್ಕರ್ ಕರ್ಕೊ ಹೋಗಂತ ಬಂದು ಇಲ್ಲಿ ಸಂದೇಶ್ ಅವರು ಸಿಕ್ಕಿದ್ರು. 3 ಸತಿ ಅಂಗಡಿ ಕ್ಲೋಸ್ ಮಾಡಿ 4 ಸತಿ ಕ್ಲೋಸ್ ಮಾಡಿದೆ. ಹೆಂಗೋ ಮೈಸೂರಿಗೆ ಹೋಯ್ತಾನೆ ಅಂತ ಅನ್ಕೊಂಡಿದ್ದೆ ಮಗ. ನೆಮ್ಮದಿ ಆಗಿರ್ಬೋದು. ನೀವೇ ಮನೆ ಮಾಡಿ ಖುಷಿ ಆಯ್ತು ಸ್ಟಾರ್ಟಿಂಗು. ಈಗ ಗೊತ್ತಾಯ್ತು. ಗಾಡಿ ತೆಗಿತೀನಿ ಅಲ್ಲ ನಿನ್ನೆ ಫೋನ್ ಮಾಡ್ಬಿಟ್ಟು ನೀವೇ ಬನ್ನಿ ಅಂತ ಚಾಲೆಂಜ್ ಎಲ್ಲ ಕೊಟ್ಟವರು. ಈಗ ಬಂದ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಲ್ಲ, ಈಗ ಬೇಜಾರಾಗ್ತದೆ. ಹೇಳಿದ ತಕ್ಷಣ ಕಾಫಿ ಕೊಡ್ತೇವೆ, ಕಾಫಿ ಕೊಡ್ತೇವೆ. ಬನ್ನಿ ಸಂದೇಶ್ ಅವ್ರು ಹೋಗೋಣ. ಇವರೆಲ್ಲ ಫ್ರೆಂಡ್ಸು. ಭಾಸ್ಕರ ಬರಲ್ಲ ಟೀ ಕುಡಿಯೋಕೆ, ಅಂಗಡಿ ಹಾಕ್ಬಿಟ್ಟು ಬರಲ್ಲ ನಾನು ಅಂತ ಅಂದ್ಬಿಟ್ಟು ಬಾಗ್ಲು ಹೇಳಿದವನ ಅದಕ್ಕೆ. ಬರಲ್ಲ ಅಂದ. ಬಾಗ್ಲು ಹೇಳ್ಕೊ ಹೋಗದ ಅವ್ನು ಒಳಗೆ ಇರಲ್ಲ. ನಡ್ರಿ ಹೋಗದ. ಸ್ಟಾಪ್ ಇಲ್ಲ ಬನ್ನಿ. ಇಲ್ಲ ಒಳಗೆ ಬನ್ನಿ, 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 ಒಳಗೆ ಬನ್ನಿ. ಇದೇ ಕೆಲಸವಾ? ಇದೇ ಕೆಲಸ ನಂದು. ಎಲ್ಲೆಲ್ಲ ಹುಡುಕಿ ಫೈನಲ್ ಟೀ ಕುಡಿಯೋಕೆ ಬಂದಿದ್ವಿ. ಗ್ರೂಪ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಅಂತೂ ನಾವು ಹೋಗಿದ್ದು ಕಳೆದೋಗಟ್ಟಿ. ನಮಗ ಕಳೆದೋಗಟ್ಟಿ ನಾವು ಹೋಗಿದ್ದು. ನಾವು ಅದಲ್ವಾ? ಕಳೆದೋಗದ್ ಕೊಡಿಸ್ತೀನಿ ಅಂದ್ಬಿಟ್ಟು ಯಾವುದೋ ಬೇರೆದು ಕೊಡಿಸಿದ್ರು ಚೆನ್ನಾಗಿತ್ತು. ನಮ್ದಿಲ್ಲ ಇವತ್ತು ಅವ್ರು ರಜಾ ಮಾಡಿದ್ದಾರೆ. ರಜಾ ಮಾಡಿದಾರಂತೆ. ಮುಗಿಸ್ಕೊಂಡು ಬಂದವ್ರು ಇಬ್ರು ಕಟಿಂಗ್ ಮಾಡಿಸ್ಬೇಕು ಅಂತ. ಇವ್ನಿಗೆ ಅದು ಏನು ಬೆಳೆದಿರೋದು ಪದೇ ವಾರ ಮಾಡಿಸ್ತಾನೋ. ನಿನಗೆ ಒಸಿ ಅಂತ ಇವ್ನು ನೋಡಪ್ಪ ಆಗ್ದವನದ
ಅವನು ಜಾಸ್ತಿ. ಅವರಿಬ್ಬರನ್ನ ಅಲ್ಲಿ ಕಟಿಂಗ್ ಬಿಟ್ಬಿಟ್ಟು ಇಲ್ಲಿ ನಾನು ಸಂದೇಶ್ ಅವ್ರ ಜೊತೆ ಊರು ಸುತ್ತಕ್ಕೆ ಬಂದಿದ್ದೀನಿ. ಚಂದ್ರಪಟ್ಟಣ ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತ. ಇರೋದು 4 ರೋಡು ತೋರಿಸ್ತೀನಿ ಅಂತ ತಗೋಕ್ಕಾಗಲ್ಲ. ಎಲ್ಲೋಯ್ತಿದ್ದೀವಿ ಈಗ? ಆಗೂರು ರೋಡ್ಗ ಅಲ್ಲೇನೈತೆ? ಏನೋ ಐತೆ ಬನ್ನಿ ಬ್ರೋ ತೋರಿಸ್ತೀನಿ ಅಂತವ್ರೆ. ಅದು ಎಲ್ಲಿ ಕರ್ಕೊಯ್ತಾರ ಬನ್ನಿ ನೋಡೋ. ಇಂತೂ ಚಂದ್ರಪಟ್ಟಣ ಅರ್ಧ ಸುತ್ತಾಡಿ ಓಡಾಡಿ ಇಳಿದು ಹತ್ತಿ ಅಂತೂ ವಾಪಸ್ ಬರ್ತಾಯಿದ್ದೀವಿ ಕಟಿಂಗ್ ಶಾಪ್ ಹತ್ರ. ಇಬ್ಬರು ಮಾಡಿಸೋರು ಇಲ್ವೋ ನೋಡುವ ಬನ್ನಿ. ಇನ್ನೂ ಮಾಡಿರಲ್ಲ ಅಂತೀರಾ? ಇವನು ಶೌರ್ಯ ಅಂತೂ ಮೂವೀಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇನ್ನೂ ಮಾಡಿಸ್ತಾ ಇದ್ರಲ್ರು. ನಾ ಅರ್ಧ ಚಂದ್ರಪಟ್ಟಣನೇ ನೋಡ್ಕೊ ಬಂದೆ. ಹೋಗುತ್ತೆ ಇವ್ನು ನಿದ್ದೆ ಮಾಡ್ತಾವನೆ ಹೆಂಗೆ ಉದಯ್? ನಾನು ಮಾತ್ರ ನೀನು ಮಾತಾಡ್ತಾ ಇದೆಯಾ? ಇವ್ನು ನಿದ್ದೆ ಇವ್ನು ಕಂಡ್ಬಿಟ್ಟನ್ ಪರವಾಗಿಲ್ಲ. ಇಲ್ಲ 5:15 ಬಂದ್ವಿ, 6:15 ಆಯಿತು. ಇನ್ನೊಂದು ಏನೇನೋ ಮಾಡಿಸೋದನ್ನೇ ಇದಿಲ್ಲ. ಹಾಂ ಅಲ್ಲಿ ಅವರೊಳೆ ಮಗ ಹಿಡ್ಕೊಂಡು ಕತ್ತಾಡಿಸ್ದಂಗೆ ಆಡಿಸ್ತವ್ರು ಅದಕ್ಕೆ. ಇವಂದು ಇನ್ನೂ ಮುಗ್ದಿಲ್ಲ ಅಣ್ಣ, ಈ ಸೈಡ್ದಿಲ್ಲ, ಈ ಸೈಡ್ ಸರಿ ಇಲ್ಲ ಅಂತ ಇನ್ನು ಮಾಡ್ತಾನೆ ಇವನು. ಫುಲ್ಲು ಪೊಲೀಸ್ ಕಡೆ ಮಾಡಿಸ್ಬಿಟ್ಟಿದ್ದೆ ನಾನು. ಫುಲ್ ಪೊಲೀಸು ಸಲ್ಯೂಟ್. ಇಲ್ಲ ಹೋಗಿರ್ತು ಬತ್ತೀಯಾ? ಹಾಂ ಬಸ್ಸಿ ಅಲ್ಲಕ್ಕಲ್ಲ. ಅಣ್ಣ ಈ ಕಡೆ ಸರಿ ಬಂದಿಲ್ಲ, ಅಣ್ಣ ಈ ಕಡೆ ಸರಿ ಬಂದ ಅವನೇ ತಾಳ್ತಿಂತ. ನಾನಾರು ಎಕ್ಸ್ಚೇಂಜ್ ಆಗ್ಬೇಕಾಯ್ತು ಅವ್ರು ಕತ್ತಾಡ್ತಾರ. ಮಾಡ್ತಾ ಶೌರ್ಯ ವಿಲ್ ಬಿ ನೋ ಮೋರ್ ಶೌರ್ಯ. ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಮರ್ತ ಬಿಡ್ಬೇಕು ಅವನಿಗೆ. ಈಗ ಮನೆಗೆ ಬಂದು ಅಲ್ಲಿ ಈ ಕಡೆ ಒಂದು ಬಾತ್ರೂಮು, ಈ ಕಡೆ ಒಂದು ಬಾತ್ರೂಮ್ ಇದೆ. ಎರಡರಲ್ಲೂ ಒಬ್ಬೊಬ್ಬರು ಹೋಗೋರೆ ಸ್ನಾನ ಮಾಡೋಕ್ಕೆ. ಬನ್ನಿ ನಾವು ಒಂದು ಒಬ್ಬಟ್ಟು ತಿನ್ನೋಣ. ಏನಂತೀರ? ಒಬ್ಬಟ್ಟು ತಿನ್ನೋಣ. ಎಲ್ಲೋ ಇಟ್ಟವ್ರೆ. ಇಲ್ಲಿದೆ, ಸಿಕ್ತು. ಒಬ್ಬಟ್ಟು ತಿನ್ಕೊಳ್ಬೋ ಬನ್ನಿ ಮುಂದೆ. ಅವ್ರು ಬರಗಂಟೆ ಕಾಯಕ್ಕಾಗುತ್ತೆ ಫ್ರೆಂಡ್ಸ್. ಏನು ಊಟ ಮಾಡಬೇಕು. ಇದು ಉದಯ್ ಅವ್ರ ಮಧ್ಯೆ ಒಬ್ಬಟ್ಟು ಕೊಟ್ಟಿರೋದು. ಅದು ನೋಡಿ ನೆನಪಾಯ್ತು ನನಗೆ. ಶೌರ್ಯ ಒಬ್ಬಟ್ಟು ತಂದವನೇ ಅಂತ ತಿಂತಾಯಿದ್ದೀನಿ. ಅವರಿಬ್ಬರು ಕಟಿಂಗ್ ಮಾಡಿಸ್ಕೊಂಡು ಜೊತೆಗೆ ಅದೇನೋ ಆಯಿಲ್ ಮಸಾಜ್ ಬೇರೆ ಮಾಡಿಸಿದ್ರು. ಅದೇ ಅರ್ಧ ಗಂಟೆ ಆಯಿತು ಹೋಗ್ಬರೋದು. ನಂಗೂ ನೋಡಿ ಸಾಕಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿದೆ. ಅದರಿಂದ ಒಂದು ಒಬ್ಬಟ್ಟು ತಿನ್ಕೋತಾ ಇದ್ದೀನಿ. ಯಾರು ಹೇಳ್ಬಿಡಿ ಅವ್ರಿಗೆ, ನಾನು ಹೇಳಲ್ಲ. ಹೇರ್ ಕಟಿಂಗ್ ಮಾಡಿಸ್ಕೊಬಂದು ಮಲ್ಕತ್ತೀನಿ ಅಂತ ಹೇಳಿದವನು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಮಗ? ಆಗಲೇ ಬಂದಿಲ್ಲಿ ಹೊಯ್ ಏನೋ ಸಿಡಿಸ್ತೈತಿ ಹೆಂಗೆ? ಪಾಪ್ ಮಾಡ್ತಾ ಇದೆಯಲ್ಲೋ. ಈಗ ನಿದ್ದೆ ಮಾಡೋ ಹೋಗೋ ನೈಟ್ ಶಿಫ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ನಿದ್ದೆ ಬಂದಿಲ್ಲ ಅಂದರೆ ಏನು ಮಾಡಿ. ಅಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಅಲ್ಲೇ ಅರ್ಧ ಮನಿಕೊಬಿಟ್ಟಿದ್ದ. ಇಲ್ಲಿ ಬಂದರೆ ಸ್ನಾನ ಮಾಡಿಬಿಟ್ಟು ನಿದ್ದೆ ಬರುತ್ತೆ ಅಂತ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡು ರೂಮ್ ಲೈಟ್ ಹಾಕಿ ನಾನು ಇವ್ರಿಗೆ ಏನು ಬಾಗ್ಲಾಕೋ ಪಾಪ ಮಲ್ಗವನೇ ನಿದ್ದೆ ಬರ್ತದೆ ಅಂತ ಅಂದರೆ ನಿದ್ದೆನೇ ಗೊತ್ತಲ್ಲ ಮಗ ಅಂತ ಆಗಲೇ ಬಂದು ಪಾಪ್ಕಾರ್ನ್ ಮಾಡ್ತಾವ್. ಏನು ಹೋಗಪ್ಪ, ಇವ್ರ ಜೊತೆ ನಾವು ಬಾಳ್ತಾ ಇದೀವಿ. ಹೇಳ್ದಿ ನಿದ್ದೆ ಮಾಡ್ಲಾ ಅಂತ ನಿಂತ್ಕೊಂಡಲ್ಲಿ ಮಾಡೋದು ಇದೇ ಕತೆ. ಎಲ್ಲ ಸೀಸಿಟ್ಟವನೆ ಮಗಪ್ಪ ಅಲ್ಲಿ. ಓಹೋ ಅಣ್ಣ ಏನು ತಿನ್ನೋದಣ್ಣ ಇದನ್ನ? ಕಂಟ್ಲು ಘಾಟ್ ಬತ್ತೈತ್ ಕಣ. ಆಯ್ತಾ ಇಲ್ಲ ಪಾಪ್ಕಾರ್ನ್ ಮಾಡ್ತೀನಿ ಅಂತ ಏನು ಮಾಡೋದು ನೋಡು ಮಗಲ್ಲಿ. ಸೀಸ್ ಹೋಗೈತದು. ಯಪ್ಪ ಅದು ಎಸಿಬೇಕಷ್ಟೇ. ಇನ್ನು ನನಗೆ ಹೇಳಿದೆ ಕುಕ್ಕರಲ್ಲಿ ಮಾಡಬೇಕು, ತಿಕ್ ಪ್ಯಾನಲ್ಲಿ ಮಾಡಬೇಡ ಅಂತ. ಕುಕ್ಕರ್ ಮಾಡಿದ್ರೆ ಆಯ್ತಿದ್ದಲ್ಲ ಮಗ. ಏನಾಯ್ತಿತ್ತು? ಕುಕ್ಕರು ತೊಳ್ಕೊಡುವೆ ನಾನು ಬಂದು 5 ನಿಮಿಷ ಬುಡಿ. ಏನೋ ಮಾಡೋಣ ಅಂತ ಅದನ್ನ ತಿಂತೀವತ್ತ. ಉದಯ್ ಅವ್ರು ಏನು ಮಾಡಿದ್ರೆ? ಬರೀ ಪಾತ್ರೆ ತೊಳೆಯೋದಾಯ್ತು ಮಗ ಜೀವನ. ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ ಪಾತ್ರೆ ತೊಳೆಯೋದು. ಯಾಕೆ ಇಷ್ಟು ಪಾತ್ರೆ ಯೂಸ್ ಮಾಡ್ತೀಯ? ನಾನೇನೋ ಮಾಡಿದೆ, ನೀವು ಮಾಡೋದವರು ನೀವು ತಿಂದವರು. ಪಾತ್ರೆ 4 ಸತಿ ತೊಳೆದಿದ್ದೀನಿ ಬೆಳಗ್ಗೆಯಿಂದ. ಅದಕ್ಕೆ ನಾವು ನಮ್ಮ ರೂಮಲ್ಲಿ ಹೊಸಿ ಜಗಳಾಡಲ್ಲ. ಇವತ್ತು ನೀನು ಪಾತ್ರೆ ತೊಳಿ, ನಾನು ಅಡುಗೆ ಮಾಡ್ತೀನಿ. ನಾನೇ ಪಾತ್ರೆ ತೊಳೆದು ನೀನು ಹೆಂಗೆ ನೀನು ಪಾತ್ರೆ ತೊಳಿ. ಸರಿ ನೀನು ಅಡುಗೆ ಹಂಗೂ ಅಲ್ಲ ಮದೇಶ. ಏನ್ ಮದೇಶ ಇದು ಜಗತ್ತಲ್ಲ. ಯಾವನವನು ಕೋಮಲ್
ಯಾರನ್ನ ನಂಬೋದು? ಯಾರು ನಂಬಕ್ಕಾಗಲ್ಲ. ನೀನೇನ್ ಬಾರಿ ದೊಡ್ಡ ಒಳ್ಳೆಯವನು ಅಂತ ಬ್ಯಾಗ್ ಎತ್ಕೊಳ್ಳೋದ? ಮಾಡ್ತಾನೆ ಇರೋದಕ್ಕೆ ಪ್ರಕಾರ ಜನ ನೋಡ್ತಾನೆ ಇರ್ತಾರಂತದಕ್ಕೆ. ಹುಡುಗಾಟರ ಮೂವಿ ನೋಡಿ. ಮಾಡ್ತಾನೆ ಇರೋದಕ್ಕೆ ಹುಡುಗರು ಪ್ಲಸ್ ಹುಡುಗಾಟ ಇಸ್ಕೊಂಡು ಹುಡುಗಾಟರು. ನಾನು ಭಾನುವಾರ ಪ್ಲಸ್ ಮಂಡೆ ಇಸ್ಕೊಂಡು ಮಂಡೆ ಅಂತಿದ್ದೆ. ಇವತ್ತು ಮಂಡೆ ಅಂತೆ. ಇವ್ನು ಪಾತ್ರೆ ತೊಳೆದು ಈಗ ಅಕ್ಕಿ ಹಾಕಿ ಊಟ ಮಾಡಿ ಮಲಗಬೇಕು. ಒಂದು ಮೂವಿ ನೋಡೋಣ ಅಂತಿದೀವಿ, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಹೀಗೆ ನಿಮ್ಮ ಪ್ರೀತಿ ಸಹಕಾರ ಪ್ರೋತ್ಸಾಹ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ Bye bye. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಸಿಗ್ತೀವಿ. ಬಾಯ್.